ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರೇವತೀಸ್ ಫುಡ್ ಲ್ಯಾಬ್. ನಾವು ಸಾಮಾನ್ಯವಾಗಿ ಇದ್ಕಿದ ಬೇಳೆ ಸಾಂಬಾರ್ ಇಲ್ಲ ಬೇರೆ ಏನಾದರೂ ರೆಸಿಪಿ ಟ್ರೈ ಮಾಡ್ತಿರ್ತೀವಿ. ನಾನು ಇವತ್ತು ಡಿಫ್ರೆಂಟಾಗಿ ಇದ್ಕಿದ ಬೇಳೆ ಸಾಗು ಮತ್ತು ಸಾಫ್ಟಾಗಿರೋ ಪೂರಿ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಮಾಡೋಣ ಬನ್ನಿ. ಇದಕ್ಕೆ ಬೇಕಾದ ಪದಾರ್ಥಗಳು: 3/4 kg ಇದ್ಕಿದ ಬೇಳೆ, 4 ಈರುಳ್ಳಿ, 1 ಈರುಳ್ಳಿ ದಪ್ಪ ಸೈಜ್ ಕಟ್ ಮಾಡಿರೋದು, ಟೊಮ್ಯಾಟೊ, ಹುರ್ಗಡ್ಲೆ, ಎಣ್ಣೆ, ಪುದೀನ, ಕೊತ್ತಂಬರಿ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಗಸಗಸೆ, ಕಲ್ಲುಪ್ಪು, ಗೋಡಂಬಿ, ಸಾಸಿವೆ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅರ್ಧ kg ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ಮೊಸರು, ನೀರು ಮತ್ತು ಅದಕ್ಕೆ ಕರಿಯಕ್ಕೆ ಬೇಕಾದ ಎಣ್ಣೆ 350 ಗ್ರಾಮ್. ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 4 ಟೇಬಲ್ ಸ್ಪೂನ್ ಮೊಸರನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಹಂತ ಹಂತವಾಗಿ ನೀರು ಸೇರಿಸಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ನೀರಾಗೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿಯಾಗೂ ಕಲಿಸ್ಕೋಬೇಡಿ, ಮೃದುವಾಗಿರಬೇಕು. ಕಲಿಸ್ಕೊಂಡಿದ್ದಾದಮೇಲೆ ತೊಗೊಂಡಿದ್ದ 4 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ ಮತ್ತು ನೀಟಾಗಿ ನಾದಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಂದು 20 ನಿಮಿಷ ಈ ಗೋಧಿ ಹಿಟ್ಟು ನೆನೆಲಿ. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಮತ್ತು ಒಂದು ಬಾಣಲಿಯಲ್ಲಿ ಎಣ್ಣೆ, ಲವಂಗ, ಚಕ್ಕೆ, ಏಲಕ್ಕಿ, ಸೋಂಪು, ಗೋಡಂಬಿ ಹಾಕಿ ಫ್ರೈ ಮಾಡಿ. ಈ ಮಸಾಲೆ ಹುರಿಯೋದ್ರಿಂದ ಸಾಗು ರುಚಿ ಹೆಚ್ಚಾಗತ್ತೆ ಅಂತ. ಮತ್ತು ಹಸಿಮೆಣಸಿನ್ಕಾಯಿ, ಖಾರ ಮತ್ತು ಶುಂಠಿನೂ ಸೇರಿಸ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, ಗಸಗಸೆ ಫ್ರೈ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಪುದೀನ ಮತ್ತು ಕಾಯಿ ತುರಿ ಸೇರಿಸ್ಕೊಂಡು ಇನ್ನೂ 1 ನಿಮಿಷ ಫ್ರೈ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ಮಸಾಲ ಫ್ರೈ ಮಾಡಿ ರುಬ್ಬಿ ಹಾಕೋದ್ರಿಂದ ರುಚಿ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಅಂತ. ಮತ್ತು ಒಂದು ಕಡಾಯಿಯಲ್ಲಿ ಎಣ್ಣೆ ಸೇರಿಸಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ನಿಮಗೆ ಬೇಕಾದರೆ ಇಂಗೂ ಕೂಡ ಸೇರಿಸ್ಕೋಬೋದು, ಈರುಳ್ಳಿ, ಉಪ್ಪು, ಅರಿಶಿನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡಿದ್ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿದ್ದ ಇದ್ಕಿದ ಬೇಳೆನ ಸೇರಿಸಿ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬಾಡಿಸ್ಕೊಳ್ಳಿ. ಕಾಳಲ್ಲಿ ಏನಾದರೂ ಹಸಿ ವಾಸನೆ ಇದ್ದರೆ ಹೋಗಲಿ ಅಂತ. ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಅದನ್ನು ಬೇಯಲು ಬಿಡಿ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದ್ದ ಮೇಲೆ ಅದಕ್ಕೆ ಟೊಮೆಟೊ ಹಣ್ಣನ್ನ ಸೇರಿಸಿ ಮತ್ತು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕಾಳು ಬೇಯಲು ಬಿಡಿ. ಮತ್ತು ಈ ಹುರಿದಿಟ್ಕೊಂಡಿದ್ದ ಮಸಾಲಾನ ಜಾರಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಹುರಿಯೋದಕ್ಕೆ ಹಾಕ್ಕೊಂಡಿಲ್ಲ, ಇವಾಗ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಲ್ಲುಪ್ಪು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸಾಫ್ಟಾಗಿ. ಮತ್ತು 80 ಭಾಗ ಬೆಂದಿರೋ ಕಾಳಿಗೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಿ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬಂದರೆ ಸಾಗು ಆಗಿದೆ ಅಂತ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ನಾವಿವಾಗ ಪೂರಿ ಮಾಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಉರಿನ ತೊಗೊಂಡಿದ್ದ 350 ಗ್ರಾಮ್ ಎಣ್ಣೆನ ಸೇರಿಸ್ಕೊಳ್ಳಿ. ಮತ್ತು ನಾದಿಟ್ಕೊಂಡಿದ್ದ ಗೋಧಿ ಹಿಟ್ಟು, ಪೂರಿ ಹಿಟ್ಟನ್ನು ಈ ಥರ ಈ ಮೆಥಡಲ್ಲಿ ರೋಲ್ ಮಾಡಿ ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಪೂರಿ ಒಂದೇ ಸಮನಾಗಿ ಒಂದೇ ಸೈಜಲ್ಲಿ ಬರುತ್ತೆ ಅಂತ. ನೀಟಾಗಿ ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು ಮತ್ತು ತುಂಬ ದಪ್ಪಕ್ಕೂ ಲಟ್ಟಿಸ್ಕೋಬಾರ್ದು. ನೀಟಾಗಿ ಎಲ್ಲ ಸೈಡಲ್ಲೂ ಲಟ್ಟಿಸ್ಕೊಂಡು ನೋಡಿ, ಆಳೆ ಈ ಸೈಜ್ ಬಂದಿರಬೇಕು ಪೂರಿ. ಒಂದು 2-3 ಲಟ್ಟಿಸ್ಕೊಳ್ಳಿ. ಮತ್ತು ಎಣ್ಣೆ ಕಾದಿದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಸಣ್ಣ ಗೋಧಿ ಹಿಟ್ಟಿನ ಉಂಡೆ ಹಾಕಿ ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಸಣ್ಣ ಮತ್ತು ಮೀಡಿಯಮ್ ಉರಿ ಮಧ್ಯದಲ್ಲಿ ಇಟ್ಕೋಬೇಕು. ಮತ್ತು ನೋಡಿ ಈ ಥರ ಕರೆದ್ರೆ ಸಾಫ್ಟಾಗಿ ಉಬ್ಬಿ ಬರುವಂಥ ಪೂರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೀವೂ ಒಂದ್ಸರಿ ಮನೇಲಿ. ಸೊ ಮೊಸರು ಯಾಕೆ ಸೇರಿಸಿದ್ದೀನಿ ಅಂತಂದರೆ ಪೂರಿ ರುಚಿ ಸ್ವಲ್ಪ ಇನ್ನೂ ಹೆಚ್ಚಾಗಿ
ಫ್ಲೇವರ್ ಬರುತ್ತೆ ಅಂತ. ಸೊ ಮಾಡಿಟ್ಕೊಂಡಿದ್ದ ಸಾಗು ಮತ್ತು ಪೂರಿನ ಸರ್ವ್ ಮಾಡಿಕೊಂಡ್ರೆ ಇದ್ಕಿದ ಬೇಳೆ ಸಾಗು ಪೂರಿ ರೆಸಿಪಿ ರೆಡಿ. ನೀವು ಈ ಸಾಗುನ ದೋಸೆ ಮತ್ತು ಚಪಾತಿಯೊಂದಿಗೆ ಕೂಡ ಕಾಂಬಿನೇಷನ್ ಆಗಿ ಬಳಸ್ಕೋಬೋದು. ನಿಮ್ಗೆ ನನ್ನ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ರೆಸಿಪಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶೀಘ್ರದಲ್ಲೇ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇವೆ.